ಎಲ್ಲರಿಗೂ ನಮಸ್ಕಾರ. ಹೋದ ವಾರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಾಕಿನಾಡ ವಿಲೇಜ್ಗೆ ಬರ್ತಕ್ಕಂಥ CH ಅಗ್ರಾರದಲ್ಲಿ ಅದೊಂದು ತುಂಬ ದಟ್ಟವಾದ ಫಾರೆಸ್ಟ್ಗೂ ಸೇರಿಕೊಂಡಿದೆ. ಅಲ್ಲಿ ಕೆಲವರು ಫಾರ್ಮ್ ಹೌಸ್ಗಳು ಮಾಡಿಕೊಂಡು ಸುಮಾರು 50-60 ಎಕರೆಗಳಾಗ್ಬೋದು ಮಾಡಿಕೊಂಡು ಅದರಲ್ಲಿ ಒಬ್ಬರು ಯಾರಾದರೂ ಸೆಕ್ಯೂರಿಟಿ ಅಂತ ಇಡ್ತಾರಲ್ಲ, ಆ ತೋಟಗಳು ನೋಡ್ಕೊಂಡು ಅವರು ಇವರು ಕಾಡು ಪಕ್ಕದಲ್ಲಿ ವಿಲ್ಲಾಗಳಾಗ್ಬೋದು, ಆ ರೆಸಾರ್ಟ್ಗಳಾಗ್ಬೋದು, ಹಲವಾರು ವೈಯಕ್ತಿಕ ಅವ್ರ ಕೆಲಸಗಳಿಗೆ ನಡ್ಸ್ಕೋಬೋದು ಅಂಥವ್ರಿಗೆ ನಾನು ಮಾಡ್ತಕ್ಕಂಥ ವಿಡಿಯೋ ಇದು. ದಯವಿಟ್ಟು ಇವತ್ತು ಸೆಕ್ಯೂರಿಟಿ ಮಕ್ಕಳಾಗ್ಬೋದು, ಅದು ನಮ್ಮ ಮಕ್ಕಳಾಗ್ಬೋದು, ಯಾರ ಮಕ್ಕಳಾಗ್ಬೋದು, ಇವತ್ತು ಹೋದ ವಾರದಲ್ಲಿ ನಡೆದಂಥ ಘಟನೆ ನಿಮ್ಮ ಬಗ್ಗೆ ಹಂಚ್ಕೋಬೇಕು ಅನ್ನೋದಕ್ಕೆ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೊಂದು ಅವೇರ್ನೆಸ್ ವಿಡಿಯೋ. ಎಲ್ಲರೂ ಹುಷಾರಾಗಿರ್ಬೇಕು ಅಷ್ಟೇ. ಮಕ್ಕಳು ಇರೋರಾಗ್ಬೋದು, ಯಾರೇ ಆಗ್ಬೋದು, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ಗಳಾಗ್ಬೋದು, ಲಾಯರ್ಗಳ ಮಕ್ಕಳಾಗ್ಬೋದು, ಜಡ್ಜ್ ಮಕ್ಕಳಾಗ್ಬೋದು, ಯಾರೇ ಮಕ್ಕಳಾಗ್ಬೋದು, ಆ ಟೀಚರ್ ಮಕ್ಕಳಾಗ್ಬೋದು, ಅಂಥವ್ರಿಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೀವು ನೋಡಬೇಕು. ಹೋದ ವಾರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಾಕಿನಾಡು ವಿಲೇಜ್ಗೆ ಸೇರ್ತಕ್ಕಂಥ CH ಅಗ್ರಾರ ಆ ಕಾಡು ಮಧ್ಯಗಳಲ್ಲಿ ಒಬ್ರು ಸುಮಾರು 50-60 ಎಕರೆ ಜಮೀನುಗಳು ತಗೊಂಡು ಅದನ್ನ ನೋಡ್ಕೋಬೇಕಲ್ಲ ಸೆಕ್ಯೂರಿಟಿ ಅಂತ. ಅಲ್ಲಿರ್ತಕ್ಕಂಥ ಲೋಕಲ್ ಜನಗಳನ್ನ ಪಾಪ ಅವ್ರು ಅಲ್ಲಿಟ್ಟು ಸುಮಾರು 20 ವರ್ಷಗಳು ಆ ರೆಸಾರ್ಟ್ ಅಲ್ಲಿ ಆ ತೋಟಗಳಲ್ಲಿ ಇದ್ದಾರಂತೆ. ಇವತ್ತಿಗೂ ಯಾವುದೋ ಆ ಥರ ಘಟನೆಗಳು ನಡೆದಿಲ್ಲ. ಹೋದ ವಾರದಲ್ಲಿ ಸುಮಾರು 2.5 ವರ್ಷ ಹೆಣ್ಣುಮಗಳು ನಿಗೂಢವಾಗಿ ನಾಪತ್ತೆ ಆಗ್ಬಿಟ್ಲು. ಸುಮಾರು 200-300 ಜನಕ್ಕೂ ಹೆಚ್ಚು ಪೊಲೀಸ್ ಆಗ್ಬೋದು, ಆ ಫಾರೆಸ್ಟ್ ವಾಚರ್ಗಳಾಗ್ಬೋದು, ಸತತವಾಗಿ 5-6 ದಿನಗಳಿಂದ ಹುಡುಕಿದ್ರು ಆ ಹೆಣ್ಮಗಳು ಸಿಕ್ಕೇ ಇಲ್ಲ. ಅವ್ರಿಗೆ ಬರ್ತಕ್ಕಂಥ ಡೌಟ್ ಏನಂದ್ರೆ, ಅಲ್ಲಿ ಯಾರಾದ್ರೂ ಬಂದಿದ್ರ? CC ಕ್ಯಾಮ್ರಾಗಳಲ್ಲೆಲ್ಲ ತೋರಿಸಿದ್ರು, ನೋಡಿದ್ರು, ನಾವೆಲ್ಲ ನೋಡಿದ್ವು. ಅವ್ರ ತಂದೆ ಪಾಪ ಒಂದು ಸಲ ಮಗು ಏನೋ ಹಿಂದ್ಗಡೆನ ಬರುತ್ತೆ ಅಂತ ಕೆಲ್ಸಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಮಗುನ ಎತ್ಕೊಂಡಾಗ ಅವ್ರ ತಾಯಿ ಹತ್ರ ಬಿಡ್ತಾನೆ, ಮನೆ ಹತ್ರ ರೆಕಾರ್ಡ್ ಆಗಿರ್ತಕ್ಕಂಥ CC ಕ್ಯಾಮ್ರಾದಲ್ಲಿ ನಾನು ಹೇಳ್ತಾ ಇರ್ತಾ ಇರೋದು. ಆಮೇಲೆ ಮತ್ತೆ ಅಪ್ಪ ಅಂತ ಓಡ್ ಬರುತ್ತೆ, ಮತ್ತೆ ಎತ್ಕೊಂಡಾಗೆ ಅವ್ರ ಹೆಂಡತಿ ಇನ್ನೂ ಒಂದು ಮಗು ಇದೆ, ಸ್ನಾನ ಏನೋ ಮಾಡಿಸಿ ತಲೆ ಎಲ್ಲ ಒರೆಸೋ ಟೈಮಲ್ಲಿ ನೋಡ್ಕೊ ಅಂತ ಬಿಟ್ಬಿಟ್ಟು ಆ ಮಗುನ ಹೋಗ್ಬಿಡ್ತಾನೆ. ಆಮೇಲೆ ಆ ಮಗು ಏನಾಯ್ತಂದ್ರೆ ಅವರಮ್ಮ ಒಳಗೆ ಹೋಗ್ಬಿಟ್ಲು. CC ಕ್ಯಾಮ್ರಾದಲ್ಲಿ ಬಂದಿರ್ತಕ್ಕಂಥ ದೃಶ್ಯಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಮಗುನ ಅವ್ರಪ್ಪ ಹಿಂದ್ಗಡೆನೆ ಹೋಗ್ಬಿಟ್ಟೈತೆ. ಅವರಪ್ಪ ಅಷ್ಟು ದೂರದಲ್ಲಿ ಹೋಗ್ಬಿಟ್ಟಿದ್ದಾರೆ, ನೋಡ್ಕೊಂಡಿಲ್ಲ. ಸ್ವಲ್ಪ ಹೊತ್ತು ಆ ನಾಯಿನೂ, ಅವರು ಸಾಕಿರ್ತಕ್ಕಂಥ ನಾಯಿನೂ ಹಿಂದ್ಗಡೆನೆ ಹೋಗಿದೆ. ಸರಿ, ಅವ್ರ ತಂದೆ ಪಾಪ ಏನೋ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಈ ಅಮ್ಮ ಬಿಡು, ನಮ್ಮ ಯಜಮಾನ್ರ ಹತ್ರನೇ ಇರ್ಬೋದು ಮಗು ಅಂತ ಈ ಅಮ್ಮ, ಆತ ಅವ್ರ ಅಮ್ಮನ ಹತ್ರ ಇರುತ್ತೆ ಮಗು ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಪಾಪ. ಅಲ್ಲಿ ಕಾಡು ಮಧ್ಯದಲ್ಲಿ ಒಂದು ತೋಟಗಳನ್ನ ಮಾಡ್ಕೊಂಡು ಸುಮಾರು 60-50 ಎಕರೆ ಜಮೀನುಗಳಲ್ಲಿ ಅವರು ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದು. ಆ ತೋಟಗಳೆಲ್ಲ ನೋಡ್ಕೊಳೋದು ಪಾಪ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಎಲ್ಲರೂ ಹುಷಾರಾಗಿರ್ಬೇಕು. ಈ ರೆಸಾರ್ಟ್ಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಆಗ್ಬೋದು, ಆ ತಂದೆ ತಾಯಿಗಳಾಗ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ದೊಡ್ಡ ಮಕ್ಕಳಾಗ್ಬೋದು, ಆ ಕಾಡು ಅಂಚುಗಳಲ್ಲಿ ಯಾರಾದ್ರೂ ರೆಸಾರ್ಟ್ಗಳಲ್ಲಿ ಬಿಟ್ಟಿರೋ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕಷ್ಟೇ. ಆ ಅವೇರ್ನೆಸ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇವತ್ತು ಆಂಧ್ರದಲ್ಲಿ ಸುಮಾರು 200-300 ಹೆಚ್ಚು ಪೊಲೀಸರು ಹುಡುಕಿದ್ರು ಕಾಡುಗಳಲ್ಲಿ ಆ ಹೆಣ್ಮಗು ಸಿಕ್ಕೇ ಇಲ್ಲ. ಎಲ್ಲರಿಗೂ ಬಂದಿರ್ತಕ್ಕಂಥ ಡೌಟ್ ಏನಂದ್ರೆ, ಇಲ್ಲ ಯಾವ್ದನ ಪ್ರಾಣಿ ಪಕ್ಷಿಗಳು, ಈ ಹುಲಿಗಳಾಗ್ಬೋದು, ನರಿಗಳಾಗ್ಬೋದು, ಚಿರತೆ ಆಗ್ಬೋದು, ಏನಾದ್ರು ಬಂದು ಎತ್ಕೊಂಡು ಹೋಗ್ಬೇಕಾದ್ರೂ ಒಂದು ಕ್ಲೂ ಬೇಕಾಗಿತ್ತಲ್ಲ, ಅವೂ ಇಲ್ಲ. ಆಮೇಲೆ ಯಾರೋ ಒಬ್ಬ ವ್ಯಕ್ತಿ ಅವರು ಜಮೀನುಗಳ ಆಚೆ ಕಡೆ, ಅದು ಫಾರೆಸ್ಟು, ಆ ಮುಳ್ಳು ಕಂಪಿ ಹಾಕಿರ್ತಾರಲ್ಲ ಕಂಬಿಗಳದು, ಅದು ಹೋದ್ಮೇಲೆ ಅದೆಲ್ಲ ಫಾರೆಸ್ಟ್ಗೆ ಸೇರುತ್ತೆ. ಅಲ್ಲಿ ಜೀಡಿ ಹಣ್ಣುಗಳು ಆಯ್ಕೊಳಕ್ಕೆ ಯಾರೋ ಬರ್ತಾರಂತೆ, ಆ ಬೇರೆ ಪ್ರದೇಶಗಳಿಂದ, ಹಳ್ಳಿಗಳಿಂದ ಬರ್ತಾರಂತೆ. ಅಲ್ಲಿ ಯಾರೋ ಒಬ್ರು ನೋಡಿದ್ರಂತೆ ಒಂದು ಮಗು ಅಳ್ತಾ ಇದ್ದಿದ್ದು.
ಆಮೇಲೆ ಅದ್ರ ಪಕ್ಕದಲ್ಲಿ ನಾಯಿ ಇತ್ತಂತೆ. ಈತ ಏನೋ ಪಾಪ ಏನು ಇಲ್ಲಿ ಮಗು ಅಳ್ತಾ ಇದ್ದಂತ ಹೋಗಕ್ ಹೋಗಿದ್ದಾನ, ನಾಯಿ ಬಗ್ಲಿದೆ, ಅವ್ರು ಸಾಕಿರೋ ನಾಯಿನೇ ಬಗ್ಲಿದೆ. ಆತ ಬೈಕ್ ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಯಾರೋ ಅವರು ಇವ್ರಿಗೆಲ್ಲ ಹೇಳಿದಾನೆ. ಆಮೇಲೆ ಈ ತರ ನಿಮ್ಮ ಮಗು ಈ ತರ ಅಲ್ಲಿ ಇದ್ರ ಹತ್ರ ಅಳ್ತಾ ಇತ್ತು, ನಾನು ಹೋಗಿ ಎತ್ಕೊಳ್ಳೋಣ ಅಂದ್ರೆ ಆ ನಾಯಿ ಕಚ್ಚಾಕ್ ಬಂತು, ನನ್ನ ಬೈಕ್ ಬಂದ್ಬಿಟ್ಟೆ ನಿಮ್ಗೆ ಹೇಳೋಣ ಅಂತ. ಆಮೇಲೆ ಅವರು ಯಜಮಾನ್ರಿಗೇನೋ ಈ ಅಮ್ಮ ಫೋನ್ ಮಾಡಿ ಈ ತರ ತಿಳಿಸಿದ್ಮೇಲೆ, ಮಗು ನಿನ್ನ ಹತ್ರನೇ ಬಿಟ್ಬಿಟ್ಟು ಬಂದಲ್ಲ ನಾನು ಅಂತ. ಇಲ್ಲಲ್ಲ, ನಾನು ನಿನ್ನ ಹತ್ರ ಇದ್ದಾಳೆ ಅಂದ್ಬಿಟ್ಟು ನಾನು ಯಾಮಾರ್ಕೊಂಡು ಮನೆಗೆ ಹೋಗ್ಬಿಟ್ಟೆ ಅಂತ ಪಾಪ ಇವ್ರು ಕನ್ಫ್ಯೂಸ್ ಆಗ್ಬಿಟ್ಟು ಲಾಸ್ಟ್ಗೆ ಆ ಮಗು ಬಂದೇ ಇಲ್ಲ. ಆ ನಾಯಿನೂ ಬಂದಿಲ್ಲ. ಆ ನಾಯಿ 3-4 ದಿನದಿಂದ ಬಂದೇ ಇಲ್ಲ ನಾಯಿನೂ. ಆ ಮಗು ಆ ಹುಡುಗಿ ನಾಪತ್ತೆ ಆಗ್ಬಿಟ್ರು. ಯಾರೋ ಅಲ್ಲಿಂದ ಬಂದಿರ್ತಕ್ಕಂಥವ್ರು ಕಿಡ್ನಾಪ್ ಏನಾದ್ರು ಮಾಡಿರ್ಬೋದಾ, ಇಲ್ಲ ಚಿರತೆ ಹುಲಿಗಳೇನಾದ್ರು ಆ ಹುಡುಗಿನ ಎತ್ಕೊಂಡು ಹೋಗಿದ್ರೆ ಈ ನಾಯಿನೂ ಅಟ್ಯಾಕ್ ಮಾಡ್ಬೇಕಾಗಿತ್ತು, ಇಲ್ಲ ನಾಯಿನೂ ತಿಂದಾಕ್ಬೇಕಾಗಿತ್ತು. ಆ ತರದ ಘಟನೆಗಳು ಏನೂ ಆಗಿಲ್ಲ. ಇವತ್ತು ಮಕ್ಕಳು ಕಳ್ಳರು ಇರ್ತಾರೆ, ಇಲ್ಲ ಅಂತಲ್ಲ. ನೋಡಿ ಇವತ್ತು ಯಾವ್ಯಾವ ತರ ನಡೀತಾ ಇರ್ತಕ್ಕಂಥದ್ದು, ಅದ್ರಿಗೆ ಎಲ್ಲರೂ ಹುಷಾರಾಗಿರ್ಬೇಕು, ಯಾರನ್ನೂ ನಂಬಕ್ ಹೋಗ್ಬಾರ್ದು. ಅಲ್ಲಿ ಏನೋ ಆ ತೋಟಗಳ ಪಕ್ಕದಲ್ಲಿ ಯಾರೋ ಕೆಲವರು ಬೈಕ್ಗಳಲ್ಲೋ ಏನಾದ್ರೂ ಓಡಾಡಿರ್ಬೋದು. ಆಮೇಲೆ ಅಲ್ಲಿ ಕಾಡು ಮಧ್ಯ ಅದು ಇರೋದು, ಎಲ್ಲ ಫಾರೆಸ್ಟ್ ಅದು. ಆಮೇಲೆ ಆ ನಾಯಿನೂ ಕಾಣಿಸಿಲ್ಲ. ಆಮೇಲೆ 3-4 ದಿನಕ್ಕೆ ವಾಪಸ್ ಬಂತಂತೆ ಅದ್ ಮನೆಗೂ. ಆಮೇಲೆ ಈ ಪೊಲೀಸ್ ಅವರೆಲ್ಲ ದೊಡ್ಡ ನ್ಯೂಸ್ ಆಯ್ತು, ಡ್ರೋನ್ಗಳೆಲ್ಲ ಬಿಟ್ಟು ಎಲ್ಲ ಹುಡುಕಾಡ್ತಾ ಇದ್ರು. ಪಾಪ ಇವತ್ತಿಗೂ ಹುಡುಕ್ತಾ ಇದ್ದಾರೆ. ಆ ಕಾಕಿನಾಡ ಆಂಧ್ರ ಪ್ರದೇಶದಲ್ಲಿ CH ಅಗ್ರಾರ ಅಂತ 2.5 ವರ್ಷ ಹೆಣ್ಣು ಮಗಳು ಜಾನ್ವಿ ಅಂತ, ಇವತ್ತು ಅವ್ರ ತಂದೆ ತಾಯಿ ಪಾಪ ಗೋಳಾಡ್ಕೊಂಡು ಊಟ ನೀರು ಇಲ್ದಿರೇನೆ ಆ ಯಮ್ಮ ಸುಸ್ತಾಗಿ ಕೆಳಗೆ ಬಿದ್ದುಬಿಟ್ಲು. ಕೆಲವರು ಹೇಳ್ತಾರೆ ಇವ್ರ ಮೇಲೂ ಅನುಮಾನ, ತಂದೆ ತಾಯಿ ಮೇಲೆ ಅನುಮಾನ. ಕೆಲವರೆಲ್ಲ ಪಾಪ ಏನೋ ಒಂದು ಇದ್ರಿಗಾಗಿ ಏನೋ ಮಾಡ್ಬಿಡ್ತಾರಲ್ಲ, ಇಲ್ಲ ಮಾರ್ಬಿಡೋದು ಹಂಗಿಂಗಂತ. ಯಾರು ತಂದೆ ತಾಯಿ ಯಾರೋ ಒಬ್ಬೊಬ್ರು ಇರ್ತಾರೆ, ಎಲ್ರು ಹಂಗಿರಲ್ಲ, ಪ್ರೀತಿಯಿಂದ ಚೆನ್ನಾಗಿ ಪಾಪ ಇದ್ರಂತೆ. ಇದು ಈ ನ್ಯೂಸು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕರ್ನಾಟಕ ಆಗ್ಬೋದು, ಎಲ್ಲ ಸ್ಟೇಟ್ಗಳಾಗ್ಬೋದು, ಯಾರೇ ಆಗ್ಬೋದು, ಈ ವಿಡಿಯೋ ನೋಡಿದ್ರೆ ಆ ಕಾಡು ಮಧ್ಯಗಳಲ್ಲಾಗ್ಬೋದು, ಸಿಟಿಗಳಲ್ಲಾಗ್ಬೋದು, ಹುಷಾರಾಗಿ ನಿಮ್ಮ ಮಕ್ಕಳನ್ನ ಹುಷಾರಾಗಿ ಇಟ್ಕೋಬೇಕು, ಯಾಮಾರಬಾರ್ದು. ಅಲ್ಲಿ ಹೇಳ್ತಾರೆ ಏನಾದರೂ ಪ್ರಾಣಿಗಳು, ಈ ಚಿರತೆ ಹುಲಿಗಳು ಇವತ್ತಿಂದ ನಾವು 20 ವರ್ಷ ಹಿಂದಿದ್ದೀರಿ, ನಮ್ಗೆ ಯಾವುದು ಕಣ್ಣು ಕಾಣಿಸಿಲ್ಲ. ಯಾರೋ ಒಬ್ರು ಹೇಳಿದ್ರು ಚಿರತೆ ಏನೋ ಕಾಣಿಸ್ತು ಆ ಕಡೆಗೆ ಈ ಕಡೆ ಅಂತ, ಈ ಕಡೆ ಏನೂ ಕಾಣಿಸಿಲ್ಲ, ನಮ್ಗೆ ಆ ಧೈರ್ಯದ ಮೇಲೆ ನಾವು ಇರೋದಿಲ್ಲ ನೋಡ್ಕೊಂಡು ಅಂತ ಅವರು ಹೇಳ್ತಾ ಇದ್ರು. ಆ ಗಂಡ ಹೆಂಡತಿ ತುಂಬಾ ಭಯಾನಕ ಈ ನ್ಯೂಸ್ ಇದು. 2.5 ವರ್ಷ ಹೆಣ್ಣು ಮಗಳು ಕಾಣಿಸಿಲ್ಲ ಅಂದ್ರೆ ಅದು ಅಷ್ಟು. ಇವರು ಪಾಪ ಅಲ್ಲೆಲ್ಲ ಹುಡುಕಿದ್ದಾರೆ, ಆ ತೋಟಗಳೆಲ್ಲ ಕ್ಯಾಮ್ರಾಗಳೆಲ್ಲ ಹಾಕಿ ರಾತ್ರಿ ಆಗ್ಲೆಲ್ಲ ಹುಡುಕಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಪೊಲೀಸರು ಆಂಧ್ರದಲ್ಲಿ. ಆ ಡಾಗ್ ನಾಯಿಗಳಾಗ್ಬೋದು, ಆ ಪೊಲೀಸ್ ನಾಯಿಗಳಾಗ್ಬೋದು, ಅವರು ತಕೊಬಂದು ಎಲ್ಲ ಪರೀಕ್ಷೆ ಮಾಡಿದ್ರು ಸಿಕ್ಕಿಲ್ಲ. ಬಹುಶಃ ಆ ಫಾರೆಸ್ಟ್ಗೂ ಅದಕ್ಕೂ ಆನ್ಕೊಂಡಿರ್ತಕ್ಕಂಥ ದಟ್ಟ ಕಾಡು ಅದು. ಆ ಬೇಲಿಗಳ ಹತ್ರ ಹೋಗಿ ಮುಳ್ಳು ಬೇಲಿ ಇದೆಯಲ್ಲ, ಆ ಹುಡುಗಿದು ಕೂದಲಾಗ್ಬೋದು, ನಾಯಿದು ಕೂದಲಾಗ್ಬೋದು, ಅಲ್ಲೆಲ್ಲ ಪತ್ತೆ ಆಗಿದೆ. ಇವಾಗ ಯಾರನ್ನ ಮಕ್ಕಳಿಗೆ ಪಾಪ ಒಂದು ಚಾಕ್ಲೇಟ್ ಕೊಡ್ತೀನಿ ಬಾ ಅಂದ್ರೆ ಹೋಗ್ಬಿಡ್ತಾರೆ ಅವರೆಲ್ಲ. ಅದು ಹೇಳಕ್ಕಾಗಲ್ಲ. ಅಲ್ಲಿ ಇರ್ತಕ್ಕಂಥವ್ರು ಹೇಳೋದೇನಂದ್ರೆ, ಇಲ್ಲಿ ಅವ್ರ ಜಮೀನ್ ಹಾಕದ್ಮೇಲೆ ಅದೆಲ್ಲ ಕಾಡು, ಅಲ್ಲಿ ಜೀಡಿ ಹಣ್ಣುಗಳೇನೋ ಇರುತ್ತಂತೆ, ಅದನ್ನ ಆಯ್ಕೊಳಕ್ ಬರ್ತಾರಂತೆ. ಅವ್ರು ಆಯ್ಕೊಂಡು ಬಂದ ಅಲ್ಲಿ ಏನೋ ಮಾರ್ತಾರಂತೆ ಅವರು. ಇವಾಗ ಅವ್ರ ಮೇಲೆ ಅನುಮಾನ. ಅವ್ರನ್ನೂ ಎಲ್ಲ ಹಿಡ್ಕೊಂಡು ಪತ್ತೆ ಮಾಡಿದ್ಮೇಲೆ, ತನಿಖೆ ಮಾಡಿದ್ಮೇಲೆ ಅವ್ರದ್ದು ಏನು ಅಷ್ಟೊಂದು ನ್ಯೂಸ್ ಬಂದಿಲ್ಲ. ಅಲ್ಲಿ ಓಡಾಡ್ತಕ್ಕಂಥವ್ರು ಆ ರಸ್ತೆಗಳಲ್ಲಿ ಎಲ್ಲ ಮೊಬೈಲ್ ಟವರ್ಗಳು ಆಗ್ಬೋದು ಎಲ್ಲ ಪರಿಶೀಲನೆ ಮಾಡಿದರೆ ಇದುವರೆಗೂ ಗೊತ್ತಾಗಿಲ್ಲ ಪಾಪ. ಈಗ ಪ್ರಾಣಿಗಳೇ ಎತ್ಕೊಂಡೋಗ್ಬಿಡ್ತೋ, ಚಿರತೆ ಹುಲಿಗಳೇ ಎತ್ಕೊಂಡೋಗ್ಬಿಡ್ತೋ, ಕಾಡು ಹಂದಿಗಳು ಇದೆ ಅಂತೆ, ನರಿಗಳು ಇದೆ ಅಂತೆ. ಆ ಥರ ಭಯಾನಕವಾದ ನ್ಯೂಸು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಹಂಚ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಮಕ್ಕಳಾಗ್ಬೋದು, ಎಲ್ಲರ ಮಕ್ಕಳಾಗ್ಬೋದು, ಹುಷಾರಾಗಿ ಇಟ್ಕೊಳ್ಳಿ. ಕಾಡು ಆಚೆ ಇರ್ತಕ್ಕಂಥ ಮಕ್ಳಿಗೆ ನಾನು ಹೇಳ್ತಲ್ಲ, ಸಿಟಿನಲ್ಲಿ ಇರ್ತಕ್ಕಂಥ ಮಕ್ಳಿಗೂ ಅಷ್ಟೇ ನಾನು ಹೇಳೋದು, ನಿಮ್ಮ ಮಕ್ಕಳು ಜೋಪಾನವಾಗಿ ಇಟ್ಕೋಬೇಕು. ಇದೊಂದು ಎಕ್ಸಾಂಪಲ್ ಅಷ್ಟೇನೆ. 200 ಜನ ಪೊಲೀಸರು ಪಾಪ ರಾತ್ರಿ ಆಗಲ್ಲ ಆ ತೋಟಗಳೆಲ್ಲ ಸುತ್ತಮುತ್ತ ಆ ಕಾಡುಗಳೆಲ್ಲ ಹೋಗಿ ಹುಡುಕ್ಬಿಟ್ಟಿದ್ದಾರೆ.
ಸಿಕ್ಕೇ ಇಲ್ಲ ಪಾಪ ಆ ಮಗು. ಆದಷ್ಟು ಬೇಗ ಸಿಗಲಿ, ಆ ಮಗು ಒಳ್ಳೇದಾಗ್ಲಿ ಅವ್ರ ತಾಯಿ ತಂದೆಗೆ. ಪಾಪ ಎಂಥ ತಾಯಿ ಅಷ್ಟೇ ಕುಗ್ಗೋಗ್ಬಿಡ್ತಾರೆ ಖಂಡಿತವಾಗ್ಲು. ಇವತ್ತು ಹೋದ ವಾರದಲ್ಲಿ ಆಗಿರ್ತಕ್ಕಂಥ ನ್ಯೂಸು ನಿಮ್ಮ ಮುಂದ್ಗಡೆ ಹಂಚ್ಕೊಂಡೆ ನಾನು. ಆಂಧ್ರ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು. CH ಅಗ್ರಹಾರ ಸುಮಾರು 60-70 ಎಕರೆ ತೋಟದಲ್ಲಿ ಇವರು ಸೆಕ್ಯೂರಿಟಿ ಆಗಿ ಪಾಪ ತೋಟಗಳೆಲ್ಲ ನೋಡ್ಕೊಂಡಿರ್ತಕ್ಕಂಥ, ಅಲ್ಲೇ ಮನೆ ಎಲ್ಲ ಮಾಡಿಕೊಟ್ಟು ಅಲ್ಲೊಂದು CC ಕ್ಯಾಮ್ರಾ ಹಾಕಿದ್ದಾರೆ. ಆ CC ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಅವ್ರ ತಂದೆ ಹೋಗಿದ್ದು ಕೆಲ್ಸಕ್ಕೆ. ಈ ಹುಡುಗಿ ಒಂದ್ಸತಿ ಹೋದ್ಮೇಲೆ ಏನ್ ಬರ್ತೆ ನೀನು ಹೋಗಿ, ನಾನು ಕೆಲ್ಸಕ್ಕೆ ಹೋಗ್ತಿ ಎತ್ಕೊಬಂದ ಅವ್ರ ಅಮ್ಮನ ಹತ್ರ ಬಿಟ್ಟು ಹೋಗಿದ್ದು. ಮತ್ತೆ ತಿರ್ಗಾ ಇನ್ನೊಂದ್ಸಲ ಎತ್ಕೊಬಂದು ಬಿಟ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ಹೋಗ್ತಾನೆ, ಹುಡುಗ ಹುಷಾರ್ ನೋಡ್ಕೊ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅವ್ರಪ್ಪ ಹೋಗ್ಬಿಟ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಈ ಹುಡುಗಿ ಅವ್ರ ಹಿಂದ್ಗಡೆ ನಡ್ಕೊಂಡು ಹೋಗ್ಬಿಟ್ಟಿದೆ. ಆಮೇಲೆ ಈ ಹುಡುಗಿ ಹೋದ್ಮೇಲೆ ಹಿಂದ್ಗಡೆ ನಾಯಿ ಹೋಗಿದೆ. ಆ ನಾಯಿನೂ ಆ ಮಗು ಕಾಣಿಸಿಲ್ಲ. 3-4 ದಿನದಿಂದ ವಾಪಸ್ ಬಂತ ನಾಯಿ. ಅದೆಲ್ಲೋಗಿತ್ತ ಗೊತ್ತಿಲ್ಲ. ಬಂದ ತಕ್ಷಣ ಅವ್ರ ಅಮ್ಮನ ಸೀರೆನ ಏನೋ ಹಾಕಿ ಎಳಿತಂತೆ ಹಿಂಗೆ. ಅಲ್ಲಿರ್ತಕ್ಕಂಥ ಜನಗಳು ಪೊಲೀಸ್ ನೋಡಿ ಅದು ಭಯ ಪಟ್ಬಿಡ್ತು. ಏನಾದ್ರು ಕ್ಲೂ ಏನಾದ್ರು ಹೇಳಕ್ ಹೋಯ್ತಾ? ಆ ನಾಯಿಗೆ ಗೊತ್ತು ಯಾರಾದ್ರೂ ಕಿಡ್ನಾಪ್ ಮಾಡಿದಾರೋ ಇಲ್ವೋ ಅಂತ. ಆ ನಾಯಿ ಗೊತ್ತಿರ್ಬೋದು. ಇವತ್ತು ಆ ನಾಯಿನ ಹಿಡ್ಕೊಂಡು ಪಾಪ ಒಂದು ಬೋನಲ್ಲಿ ಇಟ್ಟು ಅದನ್ನ ಚೆನ್ನಾಗಿ, ಅದು ಭಯ ಪಟ್ಬಿಟ್ಟಿದೆ. ಅದ್ರಿಗೂ ಚೆನ್ನಾಗಿ ಹೊಡೆದಿದ್ದಾರಂತೆ. ಆ ನಾಯಿನ ಚೆನ್ನಾಗಿ ಹೊಡೆದಿದ್ದಾರಂತೆ. ಏಟ್ಗಳೆಲ್ಲ ಬಿದ್ದೈತೆ ಪಾಪ ಮೈ ಮೇಲೆಲ್ಲ. ನೋಡಿ, ಒಂದೊಂದು ನಾಯಿಗಳು ವಿಶ್ವಾಸವಾಗಿ ಇರುತ್ತೆ. ದೇವ್ರೇನಾದ್ರೂ ಇವತ್ತಾದ್ರಿಗೆ ಏನಾದ್ರೂ ಬಾಯಿ ಕೊಟ್ಟಿದ್ದಿದ್ರೆ ಅದು ಹೇಳ್ತಾ ಇತ್ತು. ಪಾಪ ಅದು ಮೂಕ್ ಜೀವ, ಅದ್ರಿಗೆ ಏನ್ ಗೊತ್ತು? ಅದಕ್ಕೆ ಹೇಳೋದು ನೋಡಿ, ಆ ನಾಯಿ ಸೀದಾ ಅಲ್ಲಿಗೆ ಬೆಟ್ಟ ಕಡೆನೆ ಅಲ್ಲಿವರೆಗೂ ಹೋಗೋದು ಬರೋದು. ಅಲ್ಲಿಗೆ ಫಾರೆಸ್ಟ್ ಅಲ್ಲ, ಅಲ್ಲಿವರೆಗೂ ಹೋಗುತ್ತಂತೆ ಬರುತ್ತಂತೆ. ಆಮೇಲೆ ಒಂದ್ಸತಿ ಹೋಗ್ಬಿಡ್ತಂತೆ, 2 ದಿನ ಬಂದಿಲ್ಲಂತೆ. ತಿರ್ಗಾ ಬಂದ್ಮೇಲೆ ಆ ಪೊಲೀಸ್ ಅವರೆಲ್ಲ ಹಿಡ್ಕೊಂಡು ಅದ್ರಿಗೆ GPS ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿ ಇದನ್ನ ನಾವು ಹಿಡಿತೀರಿ ಅಂತ ಏನೋ ಹೇಳಿ ಅವು ತಂದೆ ತಾಯಿಗೆ ಭರವಸೆ ಕೊಟ್ಟು ಎಲ್ಲಾ ಅಧಿಕಾರಿಗಳು ಬಂದು ಅವ್ರ ತಂದೆ ತಾಯಿನ ಮನಸ್ಸು ಹೋಲಿಸ್ತಾ ಇದ್ದಾರೆ. ಧೈರ್ಯ ತಗೊಳ್ಳಿ, ಅಳ್ಬೇಳಕ್ ಹೋಗ್ಬೇಡಿ ಅಂತ, ನಾವಿದ್ರೆ ನಿಮ್ ಹಿಂದ್ಗಡೆ ಅಂತ. ಅದಕ್ಕೊಂದು ಅವೇರ್ನೆಸ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನ ಅಷ್ಟೇ ಯಾಮಾರಕ್ಕೆ ಹೋಗ್ಬೇಡಿ. ಸಿಟಿನಲ್ಲಿ ಇರ್ತಕ್ಕಂಥ ಮಕ್ಕಳಾಗ್ಬೋದು, ತಂದೆ ತಾಯಿ ಆಗ್ಬೋದು, ಇವತ್ತು ಯಾರು ಬರ್ತಾರೋ ಯಾರು ಹೋಗ್ತಾರೋ ಅಂತ ಗೊತ್ತಾಗಲ್ಲ. ಇವತ್ತು ಆಂಧ್ರದಲ್ಲಿ ನಡೆದಕ್ಕಂಥದ್ದು ಭಯಾನಕವಾದ ಘಟನೆ ನಿಮ್ಮ ಮುಂದ್ಗಡೆ ಹಂಚ್ಕೊಂಡೆ ಅಷ್ಟೇ ನಾನು. ತುಂಬಾ ಭಯಂಕರ ನ್ಯೂಸ್ ಇದು. 2.5 ವರ್ಷ ಹೆಣ್ಣುಮಗಳು ಜಾಹ್ನವಿ ಅಂತ ಪಾಪ ಕಾಡು ಮಧ್ಯದಲ್ಲಿ ಒಂದು ತೋಟಗಳಲ್ಲಿ ಮನೆಗಳೇನೋ ಅವರೇ ಓನರ್ ಕಟ್ಸ್ಕೊಟ್ಟು ಅವ್ರನ್ನ ಅಲ್ಲಿ ಕೂಲಿ ತರ ತಿಂಗಳು ಸಂಬಳ ಕೊಡೋ ತರ ನೋಡ್ಕೊಳ್ಳಿ ಅಂತ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಸುಮಾರು 20 ವರ್ಷಗಳಿಂದ ಅಲ್ಲೇ ಇದ್ದಾರಂತೆ. ಇವತ್ತಿಗೂ ನಮ್ಗೆ ಯಾವ್ದು ಈ ತರ ಪ್ರಾಣಿಗಳು ಕಾಣಿಸಿಲ್ಲ. ನಮ್ಮ ಮಕ್ಕಳು ಅದಕ್ಕೆ ನಾವು ಈಚೆ ಆ ಧೈರ್ಯದ ಮೇಲೆ ಬಿಟ್ಟು ನಮ್ಮ ಮನೆ ಎಲ್ಲ ಒಳಗೋಗ್ತೀರಿ. ಕಾಡೋದು ಇದೆಲ್ಲ ಹಿಂಗೆಲ್ಲ ಸುತ್ತಮುತ್ತ ನೋಡಿದ್ರೆ ಎಲ್ಲ ಬೆಟ್ಟಗಳು, ಫಾರೆಸ್ಟ್ಗಳು ಸೆಂಟ್ರಲ್ಲಿ ಇರ್ತಕ್ಕಂಥದ್ದು. ಅದೊಂದು ತೋಟ ಮಾಲೀಕರು ಯಾರೋ ಅದನ್ನ ಪಜಾಜನ ಮಾಡ್ಕೊಂಡು ಇವ್ರನ್ನ ಅಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದಾರೆ. ಅದೊಂದು ನ್ಯೂಸು. ಆ ಹೆಣ್ಮಗಳು ಬೇಗ ಸಿಗ್ಲಿ ಪಾಪ. ಈ ತರ ಘಟನೆಗಳು ಯಾವತ್ತೂ ಆಗ್ಬಾರ್ದು. ಅಲ್ಲಿ ಕೆಲವರು ಅಂತ ಇದ್ದಾರೆ, ಯಾರೋ ನೋಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮಗುನ. ಅಲ್ಲಿ ಆಂಧ್ರದಲ್ಲಿ ಕೆಲವರು ಎತ್ಕೊಂಡೋಗಿ ಮಾರ್ಬಿಡ್ತಾರೆ. ಏನ್ ಮಾಡ್ತಾರೆ ಗೊತ್ತಿಲ್ಲ, ದುಡ್ಡುಗೋಸ್ಕರ ಏನಾದ್ರು ಮಾಡಿಬಿಡ್ಬೋದು. ಇವತ್ತು ಆ ನಾಯಿ ಒಂದು ಕುಳು ಅಷ್ಟೇ ಸಾಕ್ಷಿ. ಆ ನಾಯಿಗೆ ಗೊತ್ತು ಸಾಕ್ಷಿ ಅದು ಏನಾಗಿದೆ ಏನಂತ. ಮೋಸ್ಟ್ಲಿ ಆ ನಾಯಿನ ಪಾಪ ಚೆನ್ನಾಗಿ ಹೊಡೆದಿದ್ದಾರೆ. ಅದು 2-3 ದಿನ ಹೋಗಿರ್ತದೆ. ಅವ್ರು ಚೆನ್ನಾಗಿ ಏನೋ ಹೊಡೆದು ಪಾಪ ಅದು ಬಂದ ತಕ್ಷಣ ಅವ್ರ ಅಮ್ಮನ ಸೀರೆನ ಹಾಕಿ ಎಳಿತಾಯ್ತು. ನ್ಯೂಸು ಚಾನೆಲ್ಗಳೆಲ್ಲ ನೋಡ್ದಲ್ಲ, ಟಿವಿಗಳಲ್ಲಿ ಹಾಕಿ ಎಳಿದ ತಕ್ಷಣ ಪೊಲೀಸ್ ಅವರೆಲ್ಲ ಇದ್ರೆ ಆ ಪೊಲೀಸ್ ಅವ್ರನ್ನೆಲ್ಲ ನೋಡಿ ಪಾಪ ಭಯ ಭೀತಿ ಆಗ್ಬಿಡ್ತದ. ನಾಯಿ ತಿರ್ಗಾ ಓಡಕ್ ಬಿಡ್ತದು. ಆಮೇಲೆ 2 ದಿನ ಬಿಟ್ಟು ತಿರ್ಗಾ ಬಂತದ್ ಮನೆಗೆ. ಪಾಪ ಅದು ಒಂಥರ ಹುಚ್ಚು ತರ ಆಡ್ತಾ ಇದೆ. ಆ ನಾಯಿನ ಅದನ್ನ ಬೋನಲ್ಲಿ ಇಟ್ಟು ಅದ್ರಿಗೇನೋ ಒಂದು ಚೆನ್ನಾಗಾಗ್ಲಿ ಇದು, ಆಮೇಲೆ ಬಿಡೋಣ GPS ಮ್ಯಾಪ್ ಕ್ಯಾಮ್ರಾ ಎಲ್ಲ ಹಾಕಿ ತಿರ್ಗಾ ಅಲ್ಲಿಗೆ ಹೋಗ್ಬೋದಲ್ಲ ಇದು ಅಂತ. ಆ ಥರ ನ್ಯೂಸು. ಹುಷಾರಾಗಿ ನಿಮ್ಮ ಮಕ್ಕಳು ಹುಷಾರಾಗಿ ಇಟ್ಕೋಬೇಕಂತ ಅಷ್ಟೇ. ನಾನು ಯಾರನ್ನು ನಂಬಕ್ಕೆ ಹೋಗ್ಬೇಡಿ. ನೀವು ಏನೇ ಬಿಟ್ಟರು ಹುಷಾರಾಗಿ ಇಟ್ಕೊಳ್ಳಿ. ಸರಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.